ದೂರವಾಣ್ಯಾಕಾರಣಂ ಕರೋತಿ ಸಹ ಅಂತ ಪ್ರಯೋಗ ಮಾಡಬೇಕು. ದೂರವಾಣಿಯ ಅಥವಾ ಫೋನಿನ ಕರೆ ಮಾಡುವುದರ ಕುರಿತಾಗಿ ಕೆಲವು ಪ್ರಯೋಗಗಳನ್ನು ಈ ಭಾಗದಲ್ಲಿ ಮತ್ತು ಮುಂದಿನ ಭಾಗಗಳಲ್ಲಿ ನೋಡೋಣ. ದೂರವಾಣಿಯಲ್ಲಿ ನಾವು ಮಾತನಾಡುವುದು ಬೇರೆ ಮತ್ತೆ ಕರೆ ಮಾಡುವುದು ಬೇರೆ. ಮೊದಲು ಕರೆ ಮಾಡುವುದು, ಆ ಕರೆಯನ್ನು ಅವರು ಇನ್ನೊಬ್ಬ ವ್ಯಕ್ತಿ ಸ್ವೀಕಾರ ಮಾಡಿದ ಮೇಲೆ ಮಾತು ಪ್ರಾರಂಭ ಆಗ್ತದೆ. ಅದರಿಂದಾಗಿ ನಾನು ನಿಮಗೆ ದೂರವಾಣಿ ಕರೆಯನ್ನು ಮಾಡಿದಾಗ ಅಹಂ ತ್ವಾಂ ಪ್ರತಿ ಅಥವಾ ತುಭ್ಯಂ ಪ್ರತಿ ಬೇಡ, ತ್ವಾಂ ಪ್ರತಿ ಅಥವಾ ತುಭ್ಯಂ ದೂರವಾಣ್ಯಾಕಾರಣಂ ಕೃತವಾನ್, ನಾನು ನಿನಗೆ ಫೋನ್ ಮಾಡಿದೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಆಕಾರಣ ಅಂದ್ರೆ ಕರೆಯುವುದು ಅಂತ ಅರ್ಥ. ಆಂಗಿತ್ಯುಪಸರ್ಗಪೂರ್ವಕ ಡುಪ್ಲಿಂಕರಣೆ ಧಾತುವಿನ ನಿಜಂತಾತ್, ಅದಕ್ಕೆ ಕಾರಣ ಅಂತ ಹೀಗೆ ಹೇಳ್ತಾರೆ. ನಿಜಂತ ಧಾತುವಿನ ಬಳಿಕ ಲುಟ್ ಪ್ರತ್ಯಯ ಬಂದು ಆಕಾರಣ ಅಂತ ಹೀಗಾಗ್ತದೆ. ಕೋಶಗಳಲ್ಲೂ ಕೂಡ ಆಕಾರಣ ಅಂದ್ರೆ ಕರೆಯುವುದಕ್ಕಾಗಿ, ಕರೆಯುವ ಉದ್ದೇಶದಿಂದ ಅಂತ ಹೀಗೆಲ್ಲ ಪ್ರಯೋಗ ಮಾಡಿರುವುದು ಕಂಡು ಬರ್ತದೆ. ಭವದ ಆಕಾರಣಾಯ, ನಿನ್ನನ್ನು ಕರೆಯುವುದಕ್ಕಾಗಿ. ಮತ್ತೆ ಮಣಿಭದ್ರಾಕಾರಣಾಯ ಅಂತ ಕೂಡ ಒಂದು ಪ್ರಯೋಗ ಯಾವುದೋ ಪಂಚತಂತ್ರವೋ ಇತ್ಯಾದಿ ಆ ಗ್ರಂಥದಲ್ಲಿ ಕಂಡು ಬರ್ತದೆ. ತೈಶ್ಚ ಮಣಿಭದ್ರಾಕಾರಣಾಯ ಕಶ್ಚಿತ್ ಪ್ರೇಷಿತ, ಮಣಿಭದ್ರನ್ನ ಕರೆಯುವುದಕ್ಕಾಗಿ ಯಾರೋ ಒಬ್ಬರನ್ನ ಕಳಿಸಿಕೊಟ್ಟಿದ್ದಾರೆ. ಆಕಾರಣಂ ಆಹ್ವಾನಂ ಕಥಯಂತಿ ಅಭಿಮಂತ್ರಣಂ ಪ್ರಾಜ್ಞಾ ಅಂತ ಕೋಶಗಳಲ್ಲಿ ಅದಕ್ಕೆ ಉದಾಹರಣೆಗಳನ್ನು ಕೂಡ ತೋರಿಸ್ತಾರೆ. ಹೀಗೆ ಆಕಾರಣ ಅಂದ್ರೆ ಕರೆ ಮಾಡುವುದು ಮಾತ್ರ. ಅದಕ್ಕೆ ಮಾತನಾಡುವುದಕ್ಕೆ ಶಬ್ದ ಬೇರೆನೆ, ಸಂಭಾಷತೆ ಇತ್ಯಾದಿ ಶಬ್ದಗಳನ್ನು ಬೇರೆನೆ ಹೇಳಬೇಕಾಗ್ತದೆ. ಅಹಂ ದೂರವಾಣ್ಯಾಕಾರಣಂ ಕೃತವಾನ್ ಪರಂತು ತ್ವಂ ನ ಸ್ವೀಕೃತವಾನ್, ನೀನು ಅದನ್ನ ಸ್ವೀಕಾರ ಮಾಡಲಿಲ್ಲ. ಅಥವಾ ಭವಾನ್ ನ ಸ್ವೀಕೃತವಾನ್, ಭವಾನ್ ಶಬ್ದವನ್ನು ಈಗ ಎಲ್ಲ ಕಡೆ ಹೆಚ್ಚು ಬಳಕೆ ಮಾಡ್ತಿರೋದ್ರಿಂದ ಭವಾನ್ ನ ಸ್ವೀಕೃತವಾನ್ ಅಂತ ಹೀಗೆ ಅದನ್ನ ಪ್ರಯೋಗ ಮಾಡಬಹುದು. ಇದ್ರ ಬಗ್ಗೆ ಇನ್ನಷ್ಟು ಪ್ರಯೋಗಗಳನ್ನು ಮುಂದೆ ಹೇಳುವನಿದ್ದೇನೆ. ಈ ಪ್ರಯೋಗದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನೀವೆಲ್ಲರೂ ಕೂಡ ತಿಳಿಸಬೇಕು.